ಇದು ಬಂದು ರೀಚಾರ್ಜಬಲ್ ಎಲೆಕ್ಟ್ರಿಕ್ ಲೈಟರ್. ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಪವರ್ ಆನ್ ಬಟನ್. ಈಗ ನೀವು ಪವರ್ ಆನ್ ಮಾಡಿದ ತಕ್ಷಣ ಬ್ಯಾಟ್ರಿ ಎಷ್ಟಿದೆ ಅಂತ ಇಂಡಿಕೇಶನ್ ಇದರಲ್ಲಿ ನೋಡ್ಸುತ್ತೆ. ಮತ್ತು ಮೇಲ್ಗಡೆ ಇದೆಯಲ್ಲ ಬಟನ್, ಈ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಎಲೆಕ್ಟ್ರಿಕ್ ಸ್ಪಾರ್ಕ್ ಬರುತ್ತೆ ಈ ಥರ. ಸೊ ಇದರಲ್ಲಿ ನಾವು ಗ್ಯಾಸ್ ಅಂಟಿಸ್ಕೋಬೋದು. ಗ್ಯಾಸ್ ಸ್ಟವ್ ನೋಡ್ರಿ ಈ ಥರ. ಮತ್ತೆ ನೋಡಿ, ದೀಪ ಅಂಟಿಸ್ಕೋಬೋದು. ಈ ಥರ ದೀಪ ಅಂಟಿಸ್ಬೋದು. ಮತ್ತು ಊದಿನ ಕಡ್ಡಿ ಅಂಟಿಸ್ಕೋಬೋದು. ಊದಿನ ಕಡ್ಡಿ ನೋಡಿ ಈ ಥರ. ಕರ್ಪೂರ ಕೂಡ ಈ ರೀತಿಯಲ್ಲಿ ಅಂಟಿಸ್ಬೋದು ನೋಡಿ. ಕರ್ಪೂರನೂ ಅಂಟಿಸ್ಬೋದು. ಈ ಥರ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದು 360 ಡಿಗ್ರಿ ರೊಟೇಷನ್ ಆಗುತ್ತೆ. ಸೊ ಫ್ಲೆಕ್ಸಿಬಲ್ ಇರುತ್ತೆ. ನಾವು ಯಾವ ಕಡೆ ಬೇಕಾದರೂ ಇದನ್ನು ಬೆಂಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಮತ್ತು ಆನ್ ಮಾಡಿದಾಗ ನಮಗೆ ಬ್ಯಾಟ್ರಿ ಇಂಡಿಕೇಶನ್ ಅನ್ನೋದು ನೋಡ್ಸುತ್ತೆ. ಈಗ 2 ಪಾಯಿಂಟ್ ಇದೆ ಅಲ್ವಾ. ಸೊ ಮೊಬೈಲ್ಗೆ ಯಾವ ಥರ ನಾವು ಚಾರ್ಜ್ ಹಾಕ್ತಿರೋ ಸೇಮ್ ಆ ಥರನೇ ಇಲ್ಲಿರುತ್ತೆ. ಇದರಲ್ಲಿ ಒಂದು USB ಕೇಬಲ್ ನಾವು ಪ್ರೊವೈಡ್ ಮಾಡಿರ್ತೀರಿ. ಆ USB ಕೇಬಲ್ನ ಇಲ್ಲಿ ಪೋರ್ಟ್ ಇರುತ್ತೆ. ಪೋರ್ಟಲ್ಲಿ ಈ ಥರ ಇನ್ಸರ್ಟ್ ಮಾಡಿ ಸ್ವಿಚ್ ಹಾಕಬೇಕು. ನಿಮ್ಗೆ ಸ್ವಿಚ್ ಹಾಕಿದ್ರೆ ಪವರ್ ಚಾರ್ಜಿಂಗ್ ಆಗ್ತಾ ಇರೋದು ಕ್ಲೀನಾಗಿ ಇಂಡಿಕೇಶನ್ಸ್ ನೋಡುತ್ತೆ. ನಾವು ಈಗ 4 ಪಾಯಿಂಟ್ ಆಗಿದ್ರೆ ಇದು ಬ್ಯಾಟ್ರಿ ಫುಲ್ ಆಗಿದೆ ಅಂತ ಅರ್ಥ. ನಾವು ಅದನ್ನು ಹಾಗೆ ಬಿಡಬಾರ್ದು. 4 ಪಾಯಿಂಟ್ ಆದಾಗ ಅದನ್ನು ಸ್ವಿಚ್ ಆಫ್ ಮಾಡ್ಕೋಬೇಕು. ಆಗ ಬ್ಯಾಟ್ರಿ ಲೈಫ್ ಬರುತ್ತೆ. ನೀವು ನೈಟೆಲ್ಲ ಹಾಕಿಬಿಡ್ತಾರ ಚಾರ್ಜ್ ಬಿಟ್ಬಿಟ್ರೆ, ಇಲ್ಲ ಅಂದರೆ ಯಾವಾಗಾದರೂ ಸರಿ ನೀವು ಚಾರ್ಜ್ ಹಾಕಿ ಈ ಥರ ಬಿಟ್ಬಿಟ್ರೆ ಬ್ಯಾಟ್ರಿ ಫುಲ್ ಆದರೂ ಕೂಡ ಈ ಥರ ರನ್ ಆಗ್ತಾಯಿದ್ರೆ ಬ್ಯಾಟ್ರಿ ಹೋಗುತ್ತೆ, ಮತ್ತು ಲೈಫ್ ಬರಲ್ಲ. ಅದು ಈ ಥರ ಬಿಡಿ ನೋಡಿ. ಈಗ ಚಾರ್ಜ್ ಆಗ್ತಾಯಿದೆ. ಸೊ ನಿಮಗೆ ಮತ್ತೆ ನೋಡಿ, ನಿಮಗೆ ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಒಂದು ಆರ್ಕ್ ಎಲೆಕ್ಟ್ರಿಕ್ ರೀಚಾರ್ಜಬಲ್ ಒಂದು ಲೈಟರ್ ಮತ್ತು ಕೇಬಲ್ ಬರುತ್ತೆ.